ಸಂಜೆ ಅದೇ ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿ ಇರುವ ಶ್ರೀ ಮಹಾಕಾಳಿ ಅಮ್ಮನವರ ದೇವಾಲಯದ ವಾರ್ಷಿಕೋತ್ಸವದ ಪ್ರಯುಕ್ತ ಚತುರ್ಥ ಕಲ್ಯಾಣ ಮಹೋತ್ಸವ ಶ್ರೀ ಮಹಾಕಾಳಿ ಸೇವಾ ಸಮಿತಿ ಹಾಗೂ ಶ್ರೀ ಮಹಾಕಾಳಿ ಮಾತೃ ಮಂಡಳಿ ವತಿಯಿಂದ ಅದ್ದೂರಿಯಾಗಿ ನೆರವೇರಿತು. ಇನ್ನು ಲೋಕ ಕಲ್ಯಾಣಾರ್ಥವಾಗಿ ಕಳೆದ ಸೋಮವಾರದಂದು ಪತ್ಯಂಗಿರ ಹೋಮದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಯಿತು. ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ಭೂನೀಲ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವಗಳು ಯಶಸ್ವಿಯಾಗಿ ನೆರವೇರಿತು. ಮಹಾಕಾಳಿ ಪ್ರಸನ್ನ ಆಷಾಢ ಮಾಸದ ಪ್ರಯುಕ್ತ ಶ್ರೀ ಚಿಕ್ಕಬಳ್ಳಾಪುರದ ಮಹಾಕಾಳಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಆಚರಿಸತಕ್ಕಂಥ 5 ದಿವಸದ ಕಾರ್ಯಕ್ರಮಗಳು ಏನೇನಿತ್ತು. ಮಹಾಕಾಳಿ ದೇವಾಲಯ ಪಂಚದಶ ವಾರ್ಷಿಕೋತ್ಸವ ಅಂದರೆ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಮೊದಲನೇ ದಿನ ಪತ್ಯಂಗಿರ ಹೋಮ, 2ನೇ ದಿನ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ, 3ನೇ ದಿನ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, 4ನೇ ದಿನ ಭೂನೀಳ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಕಡೆಯ ದಿನವಾದ ಇಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆದಿದ್ದು ಸಂಪನ್ನವಾಗಿದ್ದು ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ ಆ ಮಹಾಕಾಳಿ ತಾಯಿ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ 4 ದೇವರುಗಳ ಒಂದು ಭಗವಂತನ ಕೃಪಾ ಕಟಾಕ್ಷ ಹಾಗೂ ಎಲ್ಲವೂ ಸಹ ಈ ಒಂದು ಚಿಕ್ಕಬಳ್ಳಾಪುರ ಜನಗೆ ಲಭಿಸಬೇಕು ಅಂಥೇಳಿ ಲೋಕ ಕಲ್ಯಾಣಾರ್ಥವಾಗಿ ಆಯೋಜಿಸಲಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಎಲ್ಲವೂ ಸಂಪನ್ನವಾಗಿದ್ದು ಭಕ್ತರು ಭಗವಂತರ ದರ್ಶನವನ್ನು ಮಾಡಿ ಎಲ್ಲರೂ ಸಂಪನ್ನವಾಗಿದ್ದಾರೆ. ಹಾಗಾಗಿ ಇದೇ ರೀತಿ ಪ್ರತಿ ವರ್ಷವೂ ಸಹ ಚಿಕ್ಕಬಳ್ಳಾಪುರದ ಜನತೆ ಹಾಗೂ ಭಕ್ತಾದಿಗಳು ಈ ದೇವಾಲಯದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ರೀತಿಯಾಗಿ ಈ ಒಂದು ಅಮ್ಮನ ಒಂದು ತಾಯಿಯ ಒಂದು ದೇವಾಲಯ ಸನ್ನಿಧಿಯಲ್ಲಿ ಈ ಜನದ ಮತ್ತು ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ನಾವು ಅರ್ಚಕ ಸ್ವಾಮಿಯವರು ಹಾಗೂ ಬಂದಿರತಕ್ಕಂಥ ಎಲ್ಲ ಪುರೋಹಿತರು ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಹಾಕಾಳಿ ದೇಗುಲದ ಪ್ರಾಂಗಣವನ್ನ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ತಾಯಿ ಜಗನ್ಮಾತೆ ಶ್ರೀ ಮಹಾಕಾಳಿ ಅಮ್ಮನವರಿಗೆ ದಿನಕ್ಕೊಂದು ಅಲಂಕಾರವನ್ನ ಮಾಡಲಾಗಿತ್ತು. ವಿವಿಧ ಅಲಂಕಾರದಲ್ಲಿ ಮಹಾಕಾಳಿ ಅಮ್ಮನವರು ಧರೆಗೆ ಬಂದಿಳಿದ ಜಗನ್ಮಾತೆಯಂತೆ ದರ್ಶನ ಕೊಟ್ಟರು. ಅಲ್ಲದೆ ಸಾವಿರಾರು ಭಕ್ತರು ವಿವಿಧ ಅವತಾರಗಳಲ್ಲಿ ದೇವಿಯನ್ನ ಕಣ್ತುಂಬಿಕೊಂಡು ಪುನೀತರಾದರು. ದೇವಸ್ಥಾನ ಮಹಾಕಾಳಿ ರಸ್ತೆ ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ ಮಹಾಕಾಳಿ ದೇವಸ್ಥಾನದ 15ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಚತುರ್ಥ ಕಲ್ಯಾಣೋತ್ಸವ ಪ್ರತ್ಯಂಗಿರ ಹೋಮ ಆಷಾಢ ಮಾಸದ ಪ್ರಯುಕ್ತ ಇಟ್ಕೊಂಡಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮೊದಲಿಗೆ ಸೋಮವಾರದ ದಿನ ಶ್ರೀ ಪ್ರತ್ಯಂಗಿರ ಹೋಮ
ಮಂಗಳವಾರ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, ಬುಧವಾರದ ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, ಗುರುವಾರದ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, ಶುಕ್ರವಾರದ ದಿನ ಶ್ರೀ ಲಕ್ಷ್ಮೀ ನಾರಸಿಂಹಸ್ವಾಮಿ ಕಲ್ಯಾಣೋತ್ಸವ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಹಾಕಾಳಿ ದೇವಸ್ಥಾನದ ಆವರಣದಲ್ಲೇ ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ನಮ್ಮ ರೈತರು, ನಮ್ಮ ಸೈನಿಕರ ಒಂದು ಅಭ್ಯುದಯಕ್ಕಾಗಿ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಈ ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ ರಾಜ್ಯ ಯಾವಾಗಲೂ ಸದಾ ಸುಭಿಕ್ಷವಾಗಿರಲಿ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನು ಕಲ್ಯಾಣೋತ್ಸವದಲ್ಲಿ ಚಿಕ್ಕಬಳ್ಳಾಪುರ ನಗರ ತಾಲೂಕು ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ದೈವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧನ್ಯತೆ ಮೆರೆದಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.